ಸೊ ಕೀರ್ತನ್ ಜಿ, ಈಗ ನಿಮ್ಮ ಪ್ರಕಾರ ನೀವು ಅಂದರೆ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಗೆಲ್ಬೋದು ಅನಿಸುತ್ತೆ ಆಪ್ ನಿಮ್ಮ ಲೆಕ್ಕಾಚಾರ? ನಮ್ಮ ಲೆಕ್ಕಾಚಾರ ಈ ಸತಿ ಒಂದು 20-30 ಸೀಟ್. 20-30 ಸೀಟ್ ಬರ್ತಂತೀರ. ಓಕೆ. ನೀವು ಡೆಲ್ಲಿನಲ್ಲಿ ಏನು ಮಾಡಿದ್ರಿ ಮಾಡೆಲ್ಲು, ಅದೇ ಮಾಡೆಲ್ ನೀವು ಪಂಜಾಬಲ್ಲಿ ನೀವು ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಕೂಡ ನೀವು ಅದನ್ನೇ ಇಂಪ್ಲಿಮೆಂಟ್ ಮಾಡೋಕ್ಕೆ ನೀವು ಹೊರಟಿದ್ದೀರಾ. ಸೊ ಈ ಭ್ರಷ್ಟಾಚಾರ ಅನ್ನೋ ಭೂತನ ಹೋಗಲಾಡ್ಸೋಕ್ಕೆ ನಿಮ್ಮ ಹತ್ರ ಏನು ಸೂತ್ರಗಳಿದೆ? ಇನ್ನೊಂದು ಮ್ಯಾನಿಫೆಸ್ಟೋಗಳಲ್ಲಿ ಸರ್ಕಾರಿ ಕಚೇರಿಗಳಿಂದ, ಸರ್ಕಾರಿ ವ್ಯವಸ್ಥೆಯಿಂದ ಭ್ರಷ್ಟಾಚಾರನ ಹೋಗಲಾಡಿಸುವಂಥದ್ದು ನಮ್ಮ ಮೇನ್ ಅಜೆಂಡಾ. ಮಾಡೆಲ್ ಇವತ್ತು ನೋಡ್ಬೋದು, ನಮ್ಮ ವಿಜಿಲೆನ್ಸ್ ಟೀಮ್ಗಳು ಕೂಡ ಇದೆ. ಡೆಲ್ಲಿಯಲ್ಲೂ ಕೂಡ ಹಲವಾರು ರೀತಿಗಳಲ್ಲಿ ಬೇರೆ ಬೇರೆ ವಿಜಿಲೆನ್ಸ್ ಟೀಮ್ಗಳು ಕೆಲಸ ಮಾಡ್ತಾ ಇರ್ತವೆ. ಎಲ್ಲೆಲ್ಲಿ ಈಗ ಚೆಕ್ ಆ್ಯಂಡ್ ಬ್ಯಾಲೆನ್ಸಸ್ನ ಹಲವಾರು ರೀತಿಗಳಲ್ಲಿ ಪರ್ಫಾರ್ಮೆನ್ಸ್ ಬೇಸ್ಡು ಕೂಡ MLAಗಳ ಪರ್ಫಾರ್ಮೆನ್ಸಸ್ ಕೂಡ ಮ್ಯಾಟ್ರ್ ಆಗುತ್ತೆ. ನೀವು ಈಗ ಭ್ರಷ್ಟಾಚಾರದ ವಿರುದ್ಧ ಬಗ್ಗೆ ಮಾತಾಡಿದ್ರಿ, ಆದರೆ ನಿಮ್ಮದೇ ಸಚಿವರಿಗೆ ಭ್ರಷ್ಟಾಚಾರ ಆರೋಪಕ್ಕೊಳಗಾಗಿ ಜೈಲಿಗೆ ಹೋಗ್ಬಿಟ್ಟಿದ್ದಾರೆ. ಇದು ಹೌದು, ರಾಜಕೀಯ ದ್ವೇಷ. ಇವತ್ತು ಪೊಲಿಟಿಕಲ್ ವೆಂಡೆಟಾ ಅಂತಾರೆ. ಇವತ್ತು ಅವ್ರಿಗೆ 6 ತಿಂಗಳ ಹಿಂದೆ ಎನ್ಕ್ವೈರಿ ಆಗುತ್ತೆ. ಮೇಯರ್ ಎಲೆಕ್ಷನ್ ಆಗಿದ್ದ ನೆಕ್ಸ್ಟ್ ಡೇ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಇದು ಏನಿದು ಸ್ಕ್ರಿಪ್ಟೆಡ್ ಪೊಲಿಟಿಕಲ್ ಆ್ಯಕ್ಷನ್ಸ್ ಅಂತ ಗೊತ್ತಾಗುತ್ತೆ. ಹೇಳಿದಂಗೆ 10,000 ಸಿಕ್ತು, ಕಾಗ್ನಿಸಬಲ್ ಎವಿಡೆನ್ಸ್ ಯಾವುದೂ ಸಿಕ್ಕಿಲ್ಲ. ಬಟ್ ವೈ ಹಿ ವಾಸ್ ಸೆಂಟ್ ಟು ಜೈಲ್? ಪ್ರಾಬ್ಲಿ ಇಟ್ಸ್ ಕೈಂಡ್ ಆಫ್ ಎವಿಡೆನ್ಸ್ ಕ್ರಿಯೇಷನ್ಸ್. ಯಾವ್ಯಾವ ಮಾನದಂಡವನ್ನು ಇಟ್ಕೊಂಡು, ಈಗ ನಾವು ಮೇಯರಲ್ ಎಲೆಕ್ಷನ್ಸಲ್ಲೂ ತಾವು ನೋಡಿರ್ಬೋದು, ಸುಪ್ರೀಂ ಕೋರ್ಟ್ ಅದಕ್ಕೆ ಚಾಟಿ ಬೀಸಿದೆ. ಕರೆಕ್ಟ್. ಆಮೇಲೆ ಎಲೆಕ್ಷನ್ ನಡೆಸುವಂಥದ್ದಾಗಿದೆ. ಕ್ಲಿಯರ್ ಮ್ಯಾಂಡೇಟಲ್ಲಿ ನಮ್ಮ ಮೇಯರ್ನ ಎಲೆಕ್ಟ್ ಮಾಡ್ತಾರೆ. ದ ಓನ್ಲಿ ಆಶಾಕಿರಣ ಈಸ್ ಯೂತ್ಸ್ ಅಲ್ವಾ, ರೇ ಆಫ್ ಹೋಪ್. ಸೊ ಹೀಗಾಗಿ ಯು ಬೀಯಿಂಗ್ ಯೂತ್, ನಿಮ್ಮ ದಾಸರಹಳ್ಳಿ ಕ್ಷೇತ್ರದ ಯುವ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಗುಡ್ ಪೀಪಲ್ ಡೋಂಟ್ ವಾಯ್ಸ್ ಔಟ್ ದೇರ್ ಸ್ಟಾನ್ಸ್. ಇವತ್ತು ಏನಾಗಿದೆ, ನಾವು ನಮಗೆ ಬೇಕಾದನ್ನು ನಾವು ಡಿಮಾಂಡ್ ಮಾಡೋಕ್ಕೆ ಯೂತ್ಸು ಕೂಡ, ಯಾಕಂದರೆ ಎಲ್ಲರೂ ಕೂಡ ಅವರವರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಎಲ್ಲರೂ ಕೂಡ ಅವರವರ ಜೀವನ ರೂಪಿಸೋಕ್ಕೆ ನೋಡ್ತಾ ಇರ್ತಾರೆ. ಅವರ ಫ್ಯಾಮಿಲಿಗಳನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಇರ್ತಾರೆ. ಆದರೆ ಸಮಾಜಕ್ಕೂ ಕೂಡ ನಾವು ನಮ್ಮ ಜೀವನವನ್ನು ಅರ್ಪಿಸಬೇಕು ಅನ್ನೋವಂಥವ್ರು ಇವತ್ತು ಯುವಕರಲ್ಲಿ ಹೆಚ್ಚಾಗ್ತಾ ಇದ್ದಾರೆ. ಸೊ ಆ ಯುವಕರೇ ನಮಗೆ ಶಕ್ತಿ. ಸೊ ಆ ಯುವಕರು ಇವತ್ತು ಇನ್ನೊಂದು ಬೇಜಾರಿನ ಸಂಗತಿ ಅಂದರೆ, ವರ್ಷಕ್ಕೆ 6 ಲಕ್ಷ ಜನ ಯುವಕರು, ಒಳ್ಳೆ ಯುವಕರು ಯಾರು ಈ ದೇಶಕ್ಕೆ ಎಕನಾಮಿಕ್ಲಿ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಅವರು ದೇಶವನ್ನು ಬಿಡ್ತಾ ಇದ್ದಾರೆ.